ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಳ ಬ್ಯೂಟಿ ಟಿಪ್ಸ್ಗಳು. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕಾಂತಿಯುಕ್ತ ಮತ್ತು ಸ್ವಚ್ಛವಾದ ತ್ವಚೆಗಾಗಿ ಕಡಲೆ ಹಿಟ್ಟು ಅತ್ಯುತ್ತಮವಾದ ಮನೆಮದ್ದು. 2 ಚಮಚ ಕಡಲೆ ಹಿಟ್ಟು, 1 ಚಮಚ ಮೊಸರು, ಚಿಟಿಕೆ ಅರಿಶಿನ ಮತ್ತು ಸ್ವಲ್ಪ ರೋಸ್ ವಾಟರ್ ಬೆರೆಸಿ ಪೇಸ್ಟ್ ಮಾಡಿ ಮುಖಕ್ಕೆ ಹಚ್ಚಿ 15 ರಿಂದ 20 ನಿಮಿಷ ಬಿಟ್ಟು ಉಗುರು ಬೆಚ್ಚಗಿನ ನೀರಿನಲ್ಲಿ ಮೃದುವಾಗಿ ಮಸಾಜ್ ಮಾಡುತ್ತಾ ತೊಳೆಯಿರಿ. ಅಲೋವೆರಾ ಜೆಲ್ ಮತ್ತು ಜೇನುತುಪ್ಪ. ತಾಜಾ ಅಲೋವೆರಾ ಜೆಲ್ ಜೊತೆಗೆ 1 ಚಮಚ ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ 15 ನಿಮಿಷಗಳ ನಂತರ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯಿರಿ. ಇದು ತ್ವಚೆಯನ್ನು ಮೃದುವಾಗಿಸುತ್ತದೆ. ಪ್ರತಿದಿನ ನೀರಿನಲ್ಲಿ ತುಳಸಿ ಎಲೆ ಹಾಕಿ ಕುಡಿಯುವುದರಿಂದ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಬಿಸಿ ನೀರಿನಲ್ಲಿ ಅಲೋವೆರಾ ಜೆಲ್ಲನ್ನು ಸೇರಿಸಿ ಹಬೆಯನ್ನು ತೆಗೆದುಕೊಳ್ಳುವುದರಿಂದ ಮೊಡವೆ ಸಮಸ್ಯೆ ದೂರವಾಗುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಕರಿಬೇವು ತಿನ್ನುವುದರಿಂದ ಜೀರ್ಣಕ್ರಿಯೆ ಸುಧಾರಣೆ, ತೂಕ ನಿಯಂತ್ರಣ, ಕೂದಲ ಆರೋಗ್ಯ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಕಣ್ಣಿನ ಆಯಾಸವನ್ನು ಹೋಗಲಾಡಿಸಲು ರೋಸ್ ವಾಟರ್ ಅತ್ಯುತ್ತಮವಾಗಿದೆ. ಹತ್ತಿಯ ಉಂಡೆಯನ್ನು ತಣ್ಣನೆಯ ರೋಸ್ ವಾಟರಲ್ಲಿ ನೆನೆಸಿ ಕಣ್ಣಿನ ಮೇಲೆ 10 ನಿಮಿಷಗಳ ಕಾಲ ಇಡುವುದರಿಂದ ಕಣ್ಣಿಗೆ ತಂಪಾದ ಅನುಭವ ಸಿಗುತ್ತದೆ ಮತ್ತು ಉರಿಯೂತ ಕಡಿಮೆಯಾಗುತ್ತದೆ. ಕಸ್ತೂರಿ ಅರಿಶಿನವನ್ನು ಅರೆದು ತೆಂಗಿನಕಾಯಿ ಹಾಲು ಅಥವಾ ಹಸುವಿನ ಹಾಲಿನಲ್ಲಿ ಅದನ್ನು ಕಲಸಿ ಸ್ವಲ್ಪ ಜೇನುತುಪ್ಪ ಮತ್ತು ಕೇಸರಿಯನ್ನು ಬೆರೆಸಿ ಮುಖಕ್ಕೆ ಹಚ್ಚಿಕೊಳ್ಳಬೇಕು. ಅರ್ಧ ಗಂಟೆಯ ನಂತರ ಮುಖವನ್ನು ತಣ್ಣೀರಿನಿಂದ ತೊಳೆದರೆ ಮುಖವು ಆಕರ್ಷಣೀಯ ಕಾಂತಿಯನ್ನು ಪಡೆಯುತ್ತದೆ. ಚಿಯಾ ಬೀಜ ಮತ್ತು ಲಿಂಬೆ ನೀರು. ಹೊಟ್ಟೆ ಕೊಬ್ಬು ಕಡಿಮೆ, ದೇಹ ಶುದ್ಧೀಕರಣ, ತಾಜಾತನ, ಆರೋಗ್ಯಕರ ಜೀವನ ಶೈಲಿಗೆ ಸಹಾಯಕ ಪಾನೀಯ. ಇದಲ್ಲದೆ ದೇಹದಲ್ಲಿನ ಹಾನಿಕಾರಕ ವಿಷ ಪದಾರ್ಥಗಳನ್ನು ಹೊರಹಾಕಿ ದೇಹವನ್ನು ತಾಜಾ ಮತ್ತು ಶುದ್ಧವಾಗಿರಲು ಸಹಾಯ ಮಾಡುತ್ತದೆ. ನಿಯಮಿತವಾಗಿ ಸೇವಿಸಿದರೆ ತೂಕ ನಿಯಂತ್ರಣಕ್ಕೂ ಸಹಕಾರಿ. ಕಡಲೆ ಹಿಟ್ಟಿನಲ್ಲಿ ಮೊಸರು ಬೆರೆಸಿ ಮುಖಕ್ಕೆ ಹಚ್ಚುವುದರಿಂದ ತ್ವಚೆಯು ಸುಂದರವಾಗುವುದಲ್ಲದೆ ಕಲೆಗಳು ಕಡಿಮೆಯಾಗುತ್ತದೆ. 1 ಟೀ ಚಮಚ ಅರಿಶಿನವನ್ನು ಹಸಿ ಹಾಲಿನಲ್ಲಿ ಚೆನ್ನಾಗಿ ಬೆರೆಸಿ ಮುಖಕ್ಕೆ ಹಚ್ಚಿ 10 ರಿಂದ 15 ನಿಮಿಷ ಬಿಡಿ. ನಂತರ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯಿರಿ. ಚರ್ಮವು ಕ್ಲೀನ್ ಆಗುತ್ತದೆ. ಸ್ವಲ್ಪ ಸಕ್ಕರೆ, ರೋಸ್ ವಾಟರ್, ಅಲೋವೆರಾ ಜೆಲ್ ಈ ಮಿಶ್ರಣದಿಂದ 5 ನಿಮಿಷ ಸ್ಕ್ರಬ್ ಮಾಡಿ ಡೆಡ್ ಸ್ಕಿನ್ಗಳು ಕಡಿಮೆಯಾಗುತ್ತದೆ. ನಿಮ್ಮ ಮುಖದ ಚರ್ಮ ಒರಟಾಗಿದೆಯೇ? ಆಲಿವ್ ಆಯಿಲಿಂದ ಮುಖವನ್ನು 10 ನಿಮಿಷ ಮಸಾಜ್ ಮಾಡಿ ಕಡಲೆ ಹಿಟ್ಟಿನಿಂದ ಸ್ವಚ್ಛಗೊಳಿಸಿದರೆ ಚರ್ಮ ಸಾಫ್ಟ್ ಆಗುತ್ತದೆ. ಬೀಟ್ರೂಟ್ ರಸವನ್ನು ನಿಮ್ಮ ಮುಖಕ್ಕೆ ಹಚ್ಚುವುದರಿಂದ ಮುಖದ ಕಲೆಗಳು ಕಡಿಮೆಯಾಗುತ್ತವೆ. ಇದರಲ್ಲಿ ವಿಟಮಿನ್ ಸಿ ಮತ್ತು ಇ ಮುಖದ ಕಲೆಯನ್ನು ಹೋಗಲಾಡಿಸುವಲ್ಲಿ ಸಹಾಯ ಮಾಡುತ್ತದೆ. ಬೆನ್ನು ನೋವು, ಸೊಂಟ ನೋವಿಗೆ ಮೆಂತ್ಯ ಚೆನ್ನಾಗಿ ನೆನೆಸಿ ಖಾಲಿ ಹೊಟ್ಟೆಗೆ ಮೆಂತ್ಯ ಸ್ವಲ್ಪ ಬೆಲ್ಲ ಸೇರಿಸಿ ಸೇವಿಸುವುದು. ಇಲ್ಲದಿದ್ದರೆ ಎರಡನ್ನೂ ರುಬ್ಬಿ ಕುಡಿಯುವುದರಿಂದ ಬೆನ್ನು ಸೊಂಟ ನೋವು ಕಡಿಮೆಯಾಗುತ್ತದೆ. ಪೀರಿಯಡ್ ಹೊಟ್ಟೆ ನೋವಿಗೆ ಮೆಂತ್ಯ ರಾಮಬಾಣ. ಪೀರಿಯಡ್ ಆಗುವ 2-3 ದಿನವೇ ಮೆಂತ್ಯವನ್ನು ಸ್ವಲ್ಪ ಬೆಲ್ಲದ ಜೊತೆ ತಿಂದರೆ ತುಂಬ ಒಳ್ಳೆಯದು. ಪೀರಿಯಡ್ಸ್ ಸಮಯದಲ್ಲಿ ನೀರಿಗೆ ಸ್ವಲ್ಪ ಮೆಂತ್ಯ ಹಾಕಿ ಕುದಿಸಿ ಕುಡಿದರೆ ನೋವು ಕಡಿಮೆಯಾಗುವುದು. ದಾಸವಾಳದ ಹೂ ಅಥವಾ ಎಲೆಯನ್ನು ಜಜ್ಜಿ ಆ ರಸವನ್ನು ಕೂದಲಿನ ಬುಡಕ್ಕೆ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿದರೆ ಕೂದಲು ಉದುರುವುದು ನಿಂತು ಕೂದಲು ಸೊಂಪಾಗಿ ಬೆಳೆಯುತ್ತದೆ. ಹತ್ತಿಯ ಉಂಡೆಯನ್ನು ರೈಸ್ ವಾಟರ್ನಲ್ಲಿ ಅದ್ದಿ ಮುಖಕ್ಕೆ ಹಚ್ಚಿದರೆ ತ್ವಚೆ ತಾಜಾವಾಗಿರುತ್ತದೆ ಮತ್ತು ರಂಧ್ರಗಳು ಮುಚ್ಚಿಕೊಳ್ಳುತ್ತವೆ. ಹರಳೆಣ್ಣೆಯಲ್ಲಿ ಬೆಳ್ಳುಳ್ಳಿ ಮತ್ತು ಜಾಯಿಕಾಯಿಯನ್ನು ಹಾಕಿ ಚೆನ್ನಾಗಿ ನೀರಿನ ಅಂಶ ಹೋಗುವವರೆಗೂ ಕುದಿಸಿ ಆ ಎಣ್ಣೆಯನ್ನು ಹಚ್ಚಿಕೊಳ್ಳುವುದರಿಂದ ಬೆನ್ನು ನೋವು, ಕಾಲು ನೋವು ಕಡಿಮೆಯಾಗುತ್ತದೆ. ಹಾಲನ್ನು ಮುಖಕ್ಕೆ ಹಚ್ಚಿ ಚರ್ಮವನ್ನು ಸ್ವಚ್ಛಗೊಳಿಸಿದರೆ ಮುಖ ಯಂಗ್ ಆಗಿ ಕಾಣುತ್ತದೆ. ಹಸಿ ಈರುಳ್ಳಿ ತಿನ್ನುವುದರಿಂದ ನಿಮ್ಮ ದೇಹದಲ್ಲಿ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲಿನಲ್ಲಿ ಇರುತ್ತದೆ. ಸೂಪ್ ರೂಪದಲ್ಲಿ ಪ್ರತಿದಿನ ಸ್ವಲ್ಪ ಹಸಿ ಈರುಳ್ಳಿ ಸೇವಿಸಬಹುದು. ಜೀರಿಗೆಯನ್ನು ಬಾಯಿಗೆ ಹಾಕಿ ಅಗಿದು ರಸವನ್ನು ನುಂಗುವುದರಿಂದ ಜೀರ್ಣಶಕ್ತಿ ಬೇಗ ಆಗುತ್ತದೆ.
ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಸಂಪೂರ್ಣವಾಗಿ ದೂರವಾಗುತ್ತದೆ. ಇನ್ನು ಜೀರಿಗೆ ನೀರನ್ನು ಮಾಡಿಕೊಂಡು ಕುಡಿಯುವುದರಿಂದ ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ಕಡಿಮೆಯಾಗುತ್ತದೆ. ಮೆಂತ್ಯ ನೀರನ್ನು ಪ್ರತಿದಿನ ಬೆಳಿಗ್ಗೆ ಕುಡಿಯುವುದರಿಂದ ನೈಸರ್ಗಿಕವಾಗಿ ಹಾರ್ಮೋನ್ ಬ್ಯಾಲೆನ್ಸ್ ಆಗಿರುತ್ತದೆ. ಹಾರ್ಮೋನ್ ಇನ್ಬ್ಯಾಲೆನ್ಸ್ ಸಮಸ್ಯೆ ಇರುವವರಿಗೆ ಇದು ರಾಮಬಾಣ. ತುಳಸಿಯನ್ನು ಜೇನುತುಪ್ಪದೊಂದಿಗೆ ಸೇವಿಸುವುದರಿಂದ ಶೀತ ಮತ್ತು ಗಂಟಲು ನೋವು ಗುಣವಾಗುತ್ತದೆ. ಖಾಲಿ ಹೊಟ್ಟೆಯಲ್ಲಿ ಮೆಂತ್ಯ ನೀರು ಕುಡಿಯುವುದರಿಂದ ಚರ್ಮದ ಕಾಂತಿ ಹೆಚ್ಚುತ್ತದೆ. ಸ್ತ್ರೀಯರಲ್ಲಿ ಪೀರಿಯಡ್ಸ್ನ ನೋವು ಹಾಗೂ ಹಾರ್ಮೋನ್ ಅಸಮತೋಲನ ನಿಯಂತ್ರಣಕ್ಕೆ ಸಹಕಾರಿ. ರಕ್ತದಲ್ಲಿನ ಸಕ್ಕರೆ ಮಟ್ಟ ಸಮತೋಲನವಾಗಿರಲು ಸಹಾಯ. ಜೀರಿಗೆ ನೀರು ಚಯಾಪಚಯವನ್ನು ವೇಗಗೊಳಿಸುತ್ತದೆ. ಇದು ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ. ಸೌತೆಕಾಯಿ ತಂಪು ನೀಡಿ ಚರ್ಮವನ್ನು ತಾಜಾ ಮಾಡುತ್ತದೆ. ಸೌತೆಕಾಯಿ ರೌಂಡ್ ಕಟ್ ಮಾಡಿ ಕಣ್ಣುಗಳ ಮೇಲೆ ಇಟ್ಟುಕೊಂಡು 15 ನಿಮಿಷ ಬಿಟ್ಟು ತೆಗೆದರೆ ಆಯಾಸಗೊಂಡ ಕಣ್ಣುಗಳಿಗೆ ಆರಾಮ ಒದಗಿಸಿದಂತಾಗುತ್ತದೆ. ಚಹಾ ಬಿಡಲು ಸಾಧ್ಯವಿಲ್ಲದಿದ್ದರೆ ಚಹಾಕ್ಕೆ ಶುಂಠಿಯೊಂದಿಗೆ 2 ತುಳಸಿ ಎಲೆಗಳನ್ನು ಹಾಕಿ ರೋಗ ನಿರೋಧಕ ಶಕ್ತಿಯು ಹೆಚ್ಚುತ್ತದೆ. ಪಾಲಕ್ ಸೊಪ್ಪು ಕೇವಲ ನಮ್ಮ ದೇಹಕ್ಕೆ ಮಾತ್ರವಲ್ಲದೆ ನಮ್ಮ ಕಣ್ಣುಗಳ ದೃಷ್ಟಿಗೂ ಕೂಡ ಉತ್ತಮ. ಕಣ್ಣುಗಳನ್ನು ಆಗಾಗ ಸ್ವಚ್ಛವಾದ ನೀರಿನಲ್ಲಿ ದಿನಕ್ಕೆ 3-4 ಬಾರಿ ತೊಳೆಯುವುದರಿಂದ ಕಣ್ಣುಗಳ ಆರೋಗ್ಯ ಹೆಚ್ಚಾಗುತ್ತದೆ. ಕಣ್ಣಿನ ದೃಷ್ಟಿ ಕೂಡ ಅಭಿವೃದ್ಧಿಯಾಗುತ್ತದೆ. ಕಪ್ಪು ಕಲೆ ಹೋಗಲಾಡಿಸಲು ಅಕ್ಕಿ ನೀರು ಸಹಕಾರಿ. ಅಕ್ಕಿ ನೀರನ್ನು ಮುಖಕ್ಕೆ ಹಚ್ಚುವುದರಿಂದ ಮೊಡವೆಗಳಿಂದ ಉಂಟಾಗುವ ಕಪ್ಪು ಕಲೆ ಸಮಸ್ಯೆ ಕಡಿಮೆಯಾಗುತ್ತದೆ. ಅಕ್ಕಿ ನೀರು, ಕಡಲೆ ಹಿಟ್ಟು, ಅರಿಶಿನ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿರಿ. ಇದು ಹೈ ಪಿಗ್ಮೆಂಟೇಷನ್ ಸಮಸ್ಯೆ ತಡೆಯುತ್ತದೆ. ದೇಹದಲ್ಲಿ ಸುಟ್ಟ ಕಲೆಗಳು, ಗಾಯದ ಕಲೆಗಳು ಹೆಚ್ಚಿದ್ದರೆ ಪ್ರತಿದಿನ ಕೊಬ್ಬರಿ ಎಣ್ಣೆಯಿಂದ ಮಸಾಜ್ ಮಾಡುತ್ತಾ ಬಂದರೆ ಕ್ರಮೇಣವಾಗಿ ಕಲೆಗಳು ದೂರವಾಗುತ್ತವೆ. ಪ್ರತಿದಿನ ತೆಂಗಿನ ಎಣ್ಣೆಯನ್ನು 1 ಚಮಚ ಸೇವಿಸುವುದರಿಂದ ಒಳಗಿನಿಂದ ಚರ್ಮವನ್ನು ತೇವಗೊಳಿಸಿ ಸೌಂದರ್ಯವನ್ನು ಹೆಚ್ಚಿಸುತ್ತದೆ. ಮುಖದ ಮೇಲಿನ ಕಲೆಗಳನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ. ಪ್ರತಿದಿನ ಸಾಧ್ಯವಿಲ್ಲೆಂದಾದರೆ ಕೂದಲಿಗೆ ವಾರದಲ್ಲಿ 2-3 ದಿನವಾದರೂ ಕೊಬ್ಬರಿ ಎಣ್ಣೆಯ ಮಸಾಜ್ ಮಾಡಿ. ಇದರಿಂದ ಕೂದಲು ಉದ್ದವಾಗುತ್ತದೆ ಹಾಗೂ ಕೂದಲಿನ ಎಲ್ಲ ಸಮಸ್ಯೆಯನ್ನು ಹೋಗಲಾಡಿಸುತ್ತದೆ. ನಿಮ್ಮ ತುಟಿಗಳು ಒಡೆದು ಚರ್ಮ ಕಿತ್ತು ಬರುತ್ತಿದ್ದರೆ ಅಥವಾ ಒಣಗುತ್ತಿದ್ದರೆ 1 ಚಿಟಿಕೆ ತೆಂಗಿನ ಎಣ್ಣೆಯಿಂದ ತುಟಿಗಳಿಗೆ ಮಸಾಜ್ ಮಾಡಿದರೆ ಇದು ತುಟಿಗಳನ್ನು ಮೃದುವಾಗಿರಿಸುತ್ತದೆ. ಕಣ್ಣಿನ ಸೌಂದರ್ಯ ಮತ್ತು ಸುತ್ತಲಿನ ಚರ್ಮದ ರಕ್ಷಣೆಗೆ ಅಲೋವೆರಾ ಅತ್ಯುತ್ತಮವಾಗಿದೆ. ಇದು ಕಣ್ಣಿನ ಕೆಳಗಿನ ಕಪ್ಪು ಕಲೆಗಳನ್ನು ಕಡಿಮೆ ಮಾಡುತ್ತದೆ ಮತ್ತು ತೇವಾಂಶ ನೀಡುತ್ತದೆ. ತುಳಸಿ ಎಲೆಯ ರಸಕ್ಕೆ ಗಂಧದ ಪುಡಿಯನ್ನು ಸೇರಿಸಿ ರಾತ್ರಿ ಮಲಗುವ ಮುನ್ನ ಹಚ್ಚಿಕೊಳ್ಳುತ್ತಾ ಬಂದರೆ ಮೊಡವೆಗಳು ಹೋಗುತ್ತವೆ. ಸ್ವಲ್ಪ ಸಕ್ಕರೆ, ರೋಸ್ ವಾಟರ್, ಅಲೋವೆರಾ ಜೆಲ್ ಚೆನ್ನಾಗಿ ಮಿಕ್ಸ್ ಮಾಡಿ 5 ನಿಮಿಷ ಮುಖಕ್ಕೆ ಸ್ಕ್ರಬ್ ಮಾಡಿ. ಡೆಡ್ ಸ್ಕಿನ್ ಸೆಲ್ ದೂರವಾಗುತ್ತವೆ. ಹತ್ತಿ ಉಂಡೆಯನ್ನು ಹಾಲಿನಲ್ಲಿ ಅದ್ದಿ ಕಣ್ಣುಗಳ ಕೆಳಗೆ ಇಡಿ. ಇದು ತ್ವಚೆಗೆ ತೇವಾಂಶ ನೀಡುತ್ತದೆ ಮತ್ತು ಡಾರ್ಕ್ ಸರ್ಕಲ್ ಅನ್ನು ಕಡಿಮೆ ಮಾಡುತ್ತದೆ. ಮುಖವನ್ನು ಕಾಂತಿಯುತವಾಗಿರಿಸಲು ದಿನಕ್ಕೆ 8-10 ಗ್ಲಾಸ್ ನೀರನ್ನು ಅತ್ಯವಶ್ಯಕವಾಗಿ ಕುಡಿಯಲೇಬೇಕು. 1 ಗ್ಲಾಸ್ ಉಗುರು ಬೆಚ್ಚಗಿನ ನೀರು. ಬೆಳಿಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ನೀರನ್ನು ಕುಡಿಯುವುದರಿಂದ ನಿಮ್ಮ ದೇಹದಿಂದ ವಿಷಯುಕ್ತ ಪದಾರ್ಥಗಳು ಹೊರಹೋಗುತ್ತವೆ. ಹಾಗೆ ಜೀರ್ಣಕ್ರಿಯೆ ತೀವ್ರವಾಗುತ್ತದೆ ಮತ್ತು ಮಲಬದ್ಧತೆಯಂತಹ ಸಮಸ್ಯೆಗಳು ದೂರವಾಗುತ್ತವೆ. ದೇಹದಲ್ಲಿನ ಕೊಬ್ಬಿನಾಂಶ ಕಡಿಮೆಯಾಗುತ್ತದೆ. ದಿನಕ್ಕೆ 3-4 ಬಾರಿ ತಣ್ಣೀರಿನಿಂದ ಮುಖ ತೊಳೆದರೆ ಒಳ್ಳೆಯದು. ಇದರಿಂದ ಜಿಡ್ಡಿನಾಂಶ ಮಾಯವಾಗುತ್ತದೆ ಹಾಗೂ ಮೊಡವೆಗಳನ್ನು ತಡೆಗಟ್ಟಬಹುದು. ಒಣ ಚರ್ಮವಿರುವವರು ಮುಖಕ್ಕೆ ಮಾಯಿಶ್ಚರೈಸಿಂಗ್ ಕ್ರೀಮನ್ನು ಹಚ್ಚಿ ನಂತರ ಕಡಲೆ ಹಿಟ್ಟಿನಿಂದ ಸ್ವಚ್ಛಗೊಳಿಸಿದರೆ ಚರ್ಮ ಮೃದುವಾಗುತ್ತದೆ. ಸೌತೆಕಾಯಿ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೌತೆಕಾಯಿ ತಿನ್ನುವುದರಿಂದ ದೇಹದ ತೂಕ ಕಡಿಮೆ ಮಾಡುತ್ತದೆ. ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ದೇಹದಲ್ಲಿನ ವಿಷಕಾರಿ ಅಂಶವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ದೇಹ ತಂಪಾಗಿಸುತ್ತದೆ. ಆರೋಗ್ಯಕರ ಚರ್ಮ ಕಣ್ಣಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ನೆನೆಸಿದ ಬಾದಾಮಿ. ನೆನೆಸಿದ ಬಾದಾಮಿಯನ್ನು ತಿನ್ನುವುದರಿಂದ ಮುಖದಲ್ಲಿ ಸುಕ್ಕು ನಿವಾರಣೆಯಾಗುತ್ತದೆ.
ಬುದ್ಧಿಶಕ್ತಿ ಹೆಚ್ಚುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಜೀರ್ಣಶಕ್ತಿಯು ಹೆಚ್ಚುತ್ತದೆ. ಗರ್ಭಿಣಿಯರು ಪ್ರತಿನಿತ್ಯ ಸೇವಿಸುವುದರಿಂದ ತಾಯಿಗೂ ಹಾಗೂ ಮಗುವಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಪ್ರತಿದಿನ 5ರಿಂದ 6 ನೆನೆಸಿಟ್ಟ ಬಾದಾಮಿ ತಿನ್ನುವುದರಿಂದ ಮೆದುಳಿನ ಶಕ್ತಿ ಸಹ ವೃದ್ಧಿಯಾಗುತ್ತದೆ, ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ. ಈ ದಿನ ನಿಮ್ಮ ಊಟ ತಿಂಡಿಯಲ್ಲಿ ಅಗತ್ಯವಾಗಿ ಹಸಿರು ಸೊಪ್ಪು, ತರಕಾರಿ, ಬೀಜ, ಹಣ್ಣುಗಳನ್ನು ಉಪಯೋಗಿಸಿ. ಇವು ನಿಮ್ಮ ಆರೋಗ್ಯಕ್ಕೆ ಮುಖ್ಯವಾಗಿದೆ. ವೀಳ್ಯದೆಲೆಯ ಜೊತೆಯಲ್ಲಿ ತುಳಸಿ, ಕರಿಮೆಣಸು, ಒಣಶುಂಠಿ ಅರೆದು ಜೇನುತುಪ್ಪ ಹಾಕಿ 1-2 ಬಾರಿ ಸೇವಿಸಿದರೆ ಕೆಮ್ಮು, ಶೀತ, ಕಫ ಕಡಿಮೆ ಆಗುತ್ತದೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹಾಗಲಕಾಯಿ ಜ್ಯೂಸ್ ಕುಡಿಯುವುದರಿಂದ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ತಗ್ಗಿಸುತ್ತದೆ, ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ, ರಕ್ತವನ್ನು ಶುದ್ಧೀಕರಿಸುತ್ತದೆ, ಕಣ್ಣಿನ ದೃಷ್ಟಿಯನ್ನು ಸುಧಾರಿಸುತ್ತದೆ, ಚರ್ಮಕ್ಕೆ ಒಳ್ಳೆಯದು. ತಲೆಗೆ ವಾರಕ್ಕೊಂದು ಬಾರಿಯಾದರೂ ಎಣ್ಣೆ ಮಸಾಜ್ ಮಾಡಿಕೊಂಡು ಮರುದಿನ ಬೆಳಗ್ಗೆ ತಲೆ ಸ್ನಾನ ಮಾಡಿರಿ. ಇದರಿಂದ ದೇಹ ತಂಪಾಗುವುದಲ್ಲದೆ ಕೂದಲು ಉದುರುವುದಿಲ್ಲ. ಸಕ್ಕರೆ, ತೆಂಗಿನ ಎಣ್ಣೆ ಮತ್ತು ಜೇನುತುಪ್ಪವನ್ನು ಮಿಕ್ಸ್ ಮಾಡಿ ರಾತ್ರಿ ಮಲಗುವ ಮೊದಲು ತುಟಿಗೆ ಮಸಾಜ್ ಮಾಡುವುದರಿಂದ ತುಟಿ ಗುಲಾಬಿಯಾಗುತ್ತದೆ. ಕೂದಲನ್ನು ಸ್ಮೂತ್ ಮತ್ತು ಶೈನಿ ಆಗುವಂತೆ ಮಾಡಲು 1 ಬೌಲ್ ಮೊಸರಿಗೆ 2 ಚಮಚ ಅಲೋವೆರಾ ಜೆಲ್ಲನ್ನು ಸೇರಿಸಿ ಕೂದಲಿನ ಬುಡ ಮತ್ತು ಲೆಂತಿಗೆ ಹಚ್ಚಿಕೊಳ್ಳಿ ಮತ್ತು 30 ನಿಮಿಷದ ನಂತರ ತಣ್ಣೀರಿನಿಂದ ಕೂದಲನ್ನು ತೊಳೆಯಿರಿ. ವಾರಕ್ಕೊಮ್ಮೆ ಹೀಗೆ ಮಾಡಿ ಮತ್ತು ಬದಲಾವಣೆಯನ್ನು ಗಮನಿಸಿ. ಬೆಳಿಗ್ಗೆ 2ರಿಂದ 3 ಬೇವಿನ ಎಲೆಗಳನ್ನು ತಿನ್ನುವುದರಿಂದ ರಕ್ತ ಶುದ್ಧಿಗೊಳ್ಳುತ್ತದೆ. ಬೇವಿನ ಎಣ್ಣೆ ತಲೆಗೆ ಹಚ್ಚಿದರೆ ಹೇನುಗಳು ಕಡಿಮೆಯಾಗುತ್ತವೆ. ಬೆಲ್ಲ ತಿನ್ನುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ದೇಹದಲ್ಲಿ ಕಬ್ಬಿಣದ ಅಂಶ ಹೆಚ್ಚಿಸಲು ಸಹಾಯಕಾರಿ, ರಕ್ತವನ್ನು ಶುದ್ಧೀಕರಿಸುತ್ತದೆ, ಆಯಾಸಕ್ಕೆ ರಾಮಬಾಣ, ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಕಡಿಮೆ ನೀರು ಕುಡಿಯುವುದರಿಂದ ತುಟಿಗಳು ಮತ್ತು ಮುಖದ ಚರ್ಮ ಒಣಗುತ್ತದೆ. ಬಿಸಿ ನೀರಿನಲ್ಲಿ ಸ್ವಲ್ಪ ಏಲಕ್ಕಿ ಸೇವಿಸುವುದರಿಂದ ದೇಹದ ಆಯಾಸ ದೂರವಾಗುತ್ತದೆ. ಬಾದಾಮಿಯಲ್ಲಿ ವಿಟಮಿನ್ ಇ ಮತ್ತು ಕ್ಯಾಲ್ಸಿಯಂ ಅಂಶಗಳು ಹೆಚ್ಚಿವೆ. ಈ ಪೋಷಕಾಂಶಗಳು ದೇಹ ಸೇರಬೇಕಾದರೆ ಒಣ ಬಾದಾಮಿ ಸೇವನೆ ಮಾಡುವುದಕ್ಕಿಂತ ಹಸಿ ಬಾದಾಮಿ ತಿನ್ನಿ. ರಾತ್ರಿ ಬಾದಾಮಿಯನ್ನು ನೀರಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಸೇವನೆ ಮಾಡಿ. ನೀರಿನಲ್ಲಿ ನೆನೆಸಿಡುವುದರಿಂದ ಸಿಪ್ಪೆ ಸುಲಭವಾಗಿ ತೆಗೆದು ತಿಂದರೆ ಅದರಲ್ಲಿರುವ ಸಂಪೂರ್ಣ ಪೋಷಕಾಂಶ ನಿಮ್ಮ ದೇಹ ಸೇರುತ್ತದೆ. ತೂಕ ಇಳಿಸಿಕೊಳ್ಳುವಲ್ಲಿ, ಜೀರ್ಣಕ್ರಿಯೆಗೆ, ನೆನಪಿನ ಶಕ್ತಿ ವೃದ್ಧಿಗೆ ಇದು ಉತ್ತಮ ಔಷಧಿಯಾಗಿದೆ. ಪ್ರತಿದಿನ ಮಲಗುವ ಮೊದಲು ಕಹಿಬೇವಿನ ಎಣ್ಣೆಯನ್ನು ಹಚ್ಚುವುದರಿಂದ ಮೊಡವೆಗಳು ಕಡಿಮೆಯಾಗಿ ಮುಖದ ಕಲೆಗಳು ಮಾಯವಾಗುತ್ತವೆ ಮತ್ತು ನಿಮ್ಮ ಮುಖ ಗ್ಲೋಯಿಂಗ್ ಆಗುತ್ತದೆ. 21 ದಿನಗಳ ತನಕ ಮಾಡಿ ನೋಡಿ. ಗೋಧಿ ಹಿಟ್ಟಿನಲ್ಲಿ ಹಾಲನ್ನು ಸೇರಿಸಿ ಮುಖಕ್ಕೆ ಹಚ್ಚುವುದರಿಂದ ಮುಖದ ಬಣ್ಣ ಸುಂದರವಾಗುತ್ತದೆ. ದಿನಕ್ಕೊಮ್ಮೆ ತಲೆ ಕೂದಲನ್ನು ಕೆಳಮುಖವಾಗಿ ಬಿಟ್ಟುಕೊಂಡು ನಿಮ್ಮ ಬೆರಳುಗಳಿಂದ 5 ನಿಮಿಷಗಳ ಕಾಲ ಮಸಾಜ್ ಮಾಡಿ. ಹೀಗೆ ಮಾಡುವುದರಿಂದ ಕೂದಲಿನ ಬುಡದಲ್ಲಿ ರಕ್ತ ಸಂಚಾರ ತೀವ್ರವಾಗುತ್ತದೆ. ಎಣ್ಣೆಯಿಂದ ಚೆನ್ನಾಗಿ ಮಸಾಜ್ ಮಾಡುವುದರಿಂದ ರಕ್ತ ಸಂಚಲನದಿಂದ ತಲೆ ಕೂದಲಿಗೆ ಒಳ್ಳೆ ಆರೋಗ್ಯ ದೊರಕಿದಂತಾಗುತ್ತದೆ. ವಾರಕ್ಕೆ 1 ಬಾರಿಯಾದರೂ ತಲೆಗೆ ಮಸಾಜ್ ಮಾಡಿರಿ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಹೊಸಬರು ಚಾನಲ್ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.